ಪ್ರಿಯ ವೀಕ್ಷಕರೇ, ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ, ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com @ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಕೋಣಾರ ಗ್ರಾಮ ಪಂಚಾಯಿತಿಯಲ್ಲಿ 3 ಅವಧಿಗೆ ಸದಸ್ಯರಾಗಿ ಮತ್ತು ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು 20 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ನಾಗಪ್ಪ ಕುಪ್ಪಯ್ಯ ಗೊಂಡ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com @ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ಅದೇ ರೀತಿ ಇದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು 15 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಉದಯ್ ನಾರಾಯಣ್ ನಾಯಕ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com @ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ತೆ. ಅದೇ ರೀತಿಯಾಗಿ ಇದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಅವಧಿಗೆ ಸದಸ್ಯರಾಗಿ ಸುಮಾರು 35 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಗೋವಿಂದ್ ನಾರಾಯಣ್ ನಾಯಕ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com @ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಅದೇ ರೀತಿಯಾಗಿ ಇದೇ ಒಂದು ಊರಿನ ವಿಶ್ವ ಹಿಂದೂ ಪರಿಷತ್ನ ಹಿರಿಯ ಮುಖಂಡರು ಹಾಗೂ ಹಿಂದೂ ಸೇವಾ ಪ್ರತಿಷ್ಠಾನ ಹಾಗೂ RSS BJPಯ ಹಿರಿಯ ಮುಖಂಡರು ಸುಮಾರು 42 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಅನಂತ್ ಎಸ್ ಹೆಬ್ಬಾರ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com @ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಒಂದು ಸಣ್ಣ ಕಿರುಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಪ್ಪ ಕುಪ್ಪಯ್ಯ ಗೊಂಡ, ಭಟ್ಕಳ ತಾಲೂಕಿನ ಕೋಣಾರ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್ ಅದೇ ರೀತಿಯಾಗಿ ತಮ್ಮ ಒಂದು ಸಣ್ಣ ಕಿರುಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ಕೋಣಾರ್ ಗ್ರಾಮ ಪಂಚಾಯಿತಿಯ ಹಡೀರ್ ಗ್ರಾಮದ ಚುನಾಯಿತ ಪ್ರತಿನಿಧಿಯಾಗಿ ಮೊದಲ ಬಾರಿಗೆ ಆಯ್ಕೆಯಾಗಿ ಮೊದಲ ಬಾರಿಗೆ ಅಧ್ಯಕ್ಷನಾಗಿ ಈಗ ಹಾಲಿ ಸದಸ್ಯನಾಗಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಸರ್ ಅದೇ ರೀತಿ ತಮ್ಮ ಒಂದು ಸಣ್ಣ ಕಿರುಪರಿಚಯವನ್ನು ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋವಿಂದ್ ನಾರಾಯಣ್ ನಾಯಕ್ ಅಂತ. ನಾನು ಕೋಣಾರ್ ಪಂಚಾಯಿತಿಯ ಕೋಣಾರ್ ಪಂಚಾಯಿತಿಯಲ್ಲಿ ಎರಡನೇ ಬಾರಿಗೆ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಎಸ್ ಸರ್. ಸರ್ ತಮ್ಮ ಒಂದು ಸಣ್ಣ ಕಿರುಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಅನಂತ್ ಎಸ್ ಹೆಬ್ಬಾರ್ ಅಂತ. ನಾನು ಇದೇ ಗ್ರಾಮದವನು. ನಾನು ಹೈಸ್ಕೂಲ್ ಬಿಟ್ಟ ನಂತರ ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಬೇಕು ಅನ್ನೋ ಭಾವನೆಯಿಂದ ಹಿಂದೂ ಸೇವಾ ಪ್ರತಿಷ್ಠಾನ ಮತ್ತು RSS ಇದರೆಲ್ಲ ಕೆಲಸ ಮಾಡ್ತಾ ಊರಿನ ಅಭಿವೃದ್ಧಿಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಎಸ್ ಸರ್. ಸರ್ ತಾವು ಈ ಒಂದು ಸಮಾಜ ಸೇವೆಗೆ ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ ಸರ್? ಅಂದರೆ ನಾನು SLCಯಲ್ಲಿ ಇರಬೇಕಾದ್ರೆ ಡಾಕ್ಟರ್ ಚಿತ್ತರಂಜನ್ ಅವರು ಪರಿಚಯ ಆಯಿತು ನಮ್ಮ ಹೈಸ್ಕೂಲಿಗೆ. ಅವರನ್ನು ಚೀಫ್ ಗೆಸ್ಟ್ ಆಗಿ ಕರೆಸಿದ್ರು. ಅವರು ಒಂದು ಬಹುಮಾನವನ್ನು ಇಟ್ಟಿದ್ರು. ಎಲ್ಲ ಫೀಲ್ಡಲ್ಲಿ ಯಾರು ಮುಂದಿದ್ದಾರೆ, ಬರೀ ಸ್ಟಡಿ ಒಂದೇ ಅಲ್ಲ, ಎಲ್ಲ ಆ್ಯಕ್ಟಿವಿಟಿಯಲ್ಲಿ ಯಾರು ಮುಂದಿದ್ದಾರೆ ಅವ್ರಿಗೆ ಅವ್ರು ಪ್ರೈಸನ್ನು ಇಟ್ಟಿದ್ರು. ಸುವರ್ಣ ಅವಕಾಶವೇನೋ ಗೊತ್ತಿಲ್ಲ, ಆ ಪ್ರೈಸ್ ನನಗೆ ಬಂತು. ಡಾಕ್ಟ್ರು ನಾನು ಹತ್ತಿರ ಆದ್ವಿ. ನನ್ನನ್ನು ಕರೆದ್ರವರು, ನೋಡಪ್ಪ ನಿನ್ನನ್ನು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕರಿತಾ ಇದ್ದೀನಿ, ಬರ್ತೀಯಾ ಅಂತ ಕೇಳಿದ್ರು. ನಾನು ಆವಾಗ ಸ್ವಲ್ಪ ಯಂಗ್ ಏಜ್ ಅಲ್ಲ, ಸ್ವಲ್ಪ ಕುತೂಹಲನೂ ಇತ್ತು. ಸೇರಿದೆ, ITC ಮಾಡಿದೆ. ಅದರಿಂದ ಅವರು ನನಗೆ ಭಾಳ ಹತ್ತಿರ ಆದರು, ನನಗೂ ಅವರಿಗೂ ಭಾಳ ಹತ್ತಿರ ಆಯಿತು. ಕೊನೆಗೆ ಅವರು ಈ ರಾಜಕೀಯದಲ್ಲಿ ಅವರು ಇಲೆಕ್ಷನಿಗೆ ನಿಲ್ಲಬೇಕಾದ್ರೆ ನಾನೇ ಸ್ವತಃ ನನ್ನ ಇದರಿಂದ ಹೋಗಿ, ನನ್ನ ಹಂಬಲದಿಂದ ಹೋಗಿ ಕೆಲಸ ಮಾಡಿದೆ. ಆಮೇಲೆ ಹಿಂದೂ ಸೇವಾ ಪ್ರತಿಷ್ಠಾನದ ಟ್ರೈನಿಂಗ್ ತೊಗೊಂಡೆ. ವಿಶ್ವ ಹಿಂದೂ ಪರಿಷತ್ನಲ್ಲಿ ಕೆಲಸ ಮಾಡಿದೆ. ಬೇರೆ ಬೇರೆ ಯೋಜನೆಗಳ ಅವಧಿಯಲ್ಲಿ ಬೇರೆ ಬೇರೆ ಕಡೆ ಶ್ರವಣಬೆಳಗೊಳ, ಧರ್ಮಸ್ಥಳ ಇಲ್ಲೆಲ್ಲ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಹೀಗೆ ಸೇವೆಯಲ್ಲಿ ಬಂದಿದೆ. ತುಂಬ ಸಂತೋಷ ಸರ್. ಸರ್ ತಾವು ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ ಮತ್ತು ಯಾವ ರೀತಿ ತಾವು ಪಾದಾರ್ಪಣೆಯನ್ನು ಮಾಡಿದ್ರಿ? ನಮಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ, ಯಾಕೆಂದರೆ ಹಿಂದೆ ಪಂಚಾಯತಿಗೆ ಬರಬೇಕಿದ್ರೆ ನಮಗೆ ತುಂಬ ತೊಂದರೆ ಇತ್ತು. ಏರಿಯಾದಲ್ಲಿ ಕೆಲವೊಂದು ಕೆಲಸಗಳೇ ಆಗಲಿಲ್ಲ ನಮಗೆ. ಅಂದರೆ ಈಗ ಬ್ರಿಡ್ಜ್ಗಳ ವ್ಯವಸ್ಥೆ ಇರ್ಬೋದು, ಹಾಗೆಯೇ ರಸ್ತೆಗಳ ನಿರ್ಮಾಣದಲ್ಲಿರ್ಬೋದು, ತುಂಬ ಅಂದರೆ ಅಭಿವೃದ್ಧಿ ಹಿಂದೆ ಬಿದ್ದಿತ್ತು. ಆವಾಗ ನಮಗೆ ನಮ್ಮ ಅನಂತ್ ಹೆಬ್ಬಾರ್ ಅವರು, ನಾವು ಯಾಕೆಂದರೆ ಪಂಚಾಯತ್ ಒಂದು ಚುನಾವಣೆ ಬರಲಿಕ್ಕೆ ಕಾರಣವೇ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿದ್ದರು. ಅದೇ ರೀತಿ ನಮ್ಮ ಏರಿಯಾದಲ್ಲೂ ಕೂಡ ತುಂಬ ನಮಗೆ ನಮ್ಮ
ರಿಲೇಷನ್ ಅಂದರೆ ನಮ್ಮ ಹಿರಿಯರು ಇರ್ಬೋದು, ನಮ್ಮ ಭಾವ ಇರ್ಬೋದು, ಹಾಗೆ ನಮ್ಮ ಅಣ್ಣಂದಿರು ಇರ್ಬೋದು, ಎಲ್ಲರೂ ಸೇರ್ಕೊಂಡು ನಾನು ಶಾಲೆ ಅಂದರೆ ವಿದ್ಯಾಭ್ಯಾಸ ಮುಗಿಸಿದ ನಂತರ ನಾನು ಅಂದರೆ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಿ ಅಭಿವೃದ್ಧಿಗಳ ಬಗ್ಗೆ ಹೆಚ್ಚಿನ ಜನರಿಗೆ ಸೇವೆ ಕೊಡಬೇಕನ್ನೋ ನಿಟ್ಟಿನಲ್ಲಿ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿ ಈಗಾಗಲೇ ಅನೇಕ ರೀತಿಯಲ್ಲಿ ಅಂದರೆ ಇದು ಯೋಜನೆಗಳಿದ್ದರಲ್ಲಿ ಈಗ ನಮ್ಮ ಪಂಚಾಯತಲ್ಲಿ ಬರ್ತಕ್ಕಂಥ ಅನುದಾನದಲ್ಲಿ ಅಭಿವೃದ್ಧಿಗಾಗಿ ನಾವು ಅನೇಕ ರೀತಿಯಲ್ಲಿ ಕೆಲವರಿಗೆ ಕೃಷಿ ವಿಭಾಗದಲ್ಲಿರ್ಬೋದು, ಹಾಗೆ ನಮ್ಮ ಅಂದರೆ ಈಗೇನು ನೀರಿನಲ್ಲಿ ಅದೇನು ಹೇಳ್ತಾರಲ್ಲ ನಮ್ಮ ಇದು ಕುಡಿಯೋ ನೀರಿನ ವ್ಯವಸ್ಥೆ, ಅದರಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದ ನಮ್ಮ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಒಂದು ಯೋಜನೆಯಲ್ಲಿ ಅದು ಮನೆಗೆ ನಲ್ಲಿ ವ್ಯವಸ್ಥೆ, ಕುಡಿಲಿಕ್ಕೆ ನೀರು, ಹಾಗೆ ರಸ್ತೆಗಳ ವ್ಯವಸ್ಥೆ, ಅನೇಕ ರೀತಿಯಲ್ಲಿ ನಾವು ಅಭಿವೃದ್ಧಿಗಳು ಮಾಡಲಿಕ್ಕೆ ಈಗಾಗಲೇ ಅನೇಕ ರೀತಿಯಲ್ಲಿ ಎಲ್ಲವನ್ನು ಪೂರೈಸಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಎಸ್ ಸರ್. ಸರ್, ತಾವು ಒಂದು ಗ್ರಾಮ ಪಂಚಾಯತ್ ಚುನಾವಣೆಗೆ ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ? ನನಗೆ ಚಿಕ್ಕಂದಿನಿಂದಲೂ ಜನಸೇವೆ ಮಾಡಬೇಕನ್ನೋ ಆಸೆ. ನಮ್ಮ ಗ್ರಾಮ ಭಾಳ ಹಿಂದುಳಿದ ಗ್ರಾಮ, ಅದು ಬಡವರು ಭಾಳಷ್ಟು ಜನ ಇದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಾದರೂ ಇದರಲ್ಲಿ ಏನಾದರೂ ಜನಪ್ರತಿನಿಧಿಯಾಗಿ ವಿನ್ ಆದಾಗ ಏನಾದರೂ ಸೇವೆ ಮಾಡಲಿಕ್ಕೆ ಆಗ್ತದೆ ಅನ್ನೋ ಒಂದು ಹಂಬಲದಿಂದ ಬಂದು ಸೇರಿಕೊಂಡೆ ಇಲ್ಲಿ ಗ್ರಾಮ ಪಂಚಾಯತಿ. ಇಲ್ಲಿ ನಮ್ಮದು ಭಾಳ ಚಿಕ್ಕ ಗ್ರಾಮ ಪಂಚಾಯತು, ಬರುವ ಅನುದಾನದಲ್ಲಿ ಎಲ್ಲ ಅವಶ್ಯಕತೆ ಆದಂಥ ಅಲ್ಲಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೇವೆ. ನಾನು ಅಧ್ಯಕ್ಷರಿರುವಾಗ ಕೆಲವಷ್ಟು ಶಾಸಕರು ಭಾಳ ಸಹಕಾರ ಮಾಡಿದ್ದಾರೆ ನಮಗೆ. ಬೇಕಾದಷ್ಟು ಸುಮಾರು 5 ಕೋಟಿಯಷ್ಟು ಅಂದಾಜು ಮಾಜಿ ಶಾಸಕರು ಸುನೀಲ್ ನಾಯ್ಕರು ಇದ್ದರು ಅವಾಗ 5 ಕೋಟಿಯಷ್ಟು ಒಂದು ಅನುದಾನವನ್ನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಂದು ಕೆಲಸ ಮಾಡಿಸುವಲ್ಲಿ. ಎಸ್ ಸರ್. ಸರ್, ತಾವು ಒಂದು ಈ ಸಮಾಜ ಸೇವೆಗಾಗಿರ್ಬೋದು, ಗ್ರಾಮ ಪಂಚಾಯತಿಗೆ ಆಗಿರ್ಬೋದು, ಯಾವ ರೀತಿ ಪಾದಾರ್ಪಣೆಯನ್ನು ಮಾಡಿದ್ರಿ ಸರ್? ನಾನು 2000ನೇ ಇಸ್ವಿಗಿಂತ ಮುಂಚಿತವಾಗಿ ನಾನು ಹೀಗೆ ಸಾಮಾನ್ಯ ನನಗೆ ಏನಕ್ಕೆ ಈ ಉದ್ಯೋಗನೂ ಅಂಥ ಒಂದು ವ್ಯವಸ್ಥೆ ಇಲ್ಲ, ಆ ಥರ ಇಲ್ಲ ನಾನು. ಆ ಸಂದರ್ಭದಲ್ಲಿ ಒಂಥರ ದಾಮೋದರ್ ಗರ್ಡಿಕರ್ ಅಂತ ಹೇಳ್ಕೊಂಡು ಅವರು ನನ್ನನ್ನು ಗುರುತಿಸಿ ಮನೆಗೆ ಒಂದು ಜನ ಕಳಿಸ್ಕೊಟ್ಟು ನೀವು ನಾವು ಬರಬೇಕು ಅಂತ ಹೇಳ್ಕೊಂಡು ನನ್ನನ್ನು ಆ ವ್ಯವಸ್ಥೆಗೆ ತೊಗೊಂಡು ಬಂದರು. ಹಾಗೆ ಒಂದು 2 ವರ್ಷ 4 ವರ್ಷ ಆಗ್ತಿದ್ದಾಗಲೇ ಗ್ರಾಮ ಪಂಚಾಯತ್ ಚುನಾವಣೆ ಬಂತು. ಚುನಾವಣೆ ಬಂದು ನನಗೆ ಅವ್ರು ಸಪೋರ್ಟ್ ಮಾಡಿದ್ರು, ನೀವು ಪಂಚಾಯತಿ ಸ್ಪರ್ಧಿಸ್ಬೇಕಂತ ಹೇಳಿ. ಆ ಸಂದರ್ಭದಲ್ಲಿ ಭಾಳ ಒಂದು ಕ್ರಿಟಿಕಲ್ ಪರಿಸ್ಥಿತಿ ಇತ್ತು. ಅಂಥದ್ರಲ್ಲೂ ಸಹಿತ ನಾನು ಚುನಾವಣೆಯಲ್ಲಿ ನನಗೂ ಏನು ವೋಟಿಂಗ್ ಆದರೆ ಆ ಓಟಲ್ಲಿ ಈಕ್ವಲ್ 2 ಜನರ ಸಮಾನ ಓಟುಗಳು ಬಂತು. ಅಂಥ ಆ ರೀತಿ ಹೋರಾಟದಲ್ಲಿ ಪಂಚಾಯತ್ ಇಲೆಕ್ಷನ್ನಲ್ಲಿ ನಾನು ವಿನ್ ಹಾಕ್ಕೊಂಡು ಬಂದೆ. ಅದ್ರ ನಂತರ ಮತ್ತೊಂದು 2 ಪೀರಿಯಡ್ ನಾನು ಸ್ಪರ್ಧೆ ಮಾಡಲಿಲ್ಲ. ನಂತರ ಈ ಅವಧಿಯಲ್ಲಂತೂ ನಾನು ಚುನಾವಣೆಗೆ ಹೋಗ್ಲಿಬೇಕಿದ್ರೆ ಜನರಲ್ಲಿ ತುಂಬ ಒಂಥರ ಏನು ನೀವು ಪಂಚಾಯತ್ನವ್ರು ಏನು ಮಾಡಿ ಪಂಚಾಯತ್ ಮೇಲೆ ತುಂಬ ಒಂಥರ ಬ್ಯಾಡ್ ಇಂಪ್ರೆಷನ್ ಜನತೆಗೆ. ಏನು ಅಭಿವೃದ್ಧಿ ಮಾಡ್ತೀರಿ, ಸುಮ್ಮನೆ ಯಾರು ಬಂದರೂ ಒಂದೇ, ಹೀಗೆ ಒಂಥರ ನೆಗ್ಲೆಕ್ಟಾಗಿ ನಮ್ಮನ್ನು ನೋಡುವಂಥ ಒಂದು ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಮುಖ್ಯವಾಗಿ ಇವರು ಅನಂತ್ ಹೆಬ್ಬಾರ್ ಅಂತ ಇವರೇ ನಮಗೆ ಏನು ನಾವೆಲ್ಲ ಜೊತೆಗೂಡ್ಕೊಂಡು ಇಲೆಕ್ಷನ್ಗೆ ಹೋದಾಗ ನಾವೊಂದು ಕೆಲವೊಂದಿಷ್ಟು ಬೇಡಿಕೆ ಜನರು ಕೊಟ್ಟಿದ್ರು ನಮಗೆ. ನೀವು ಇಂಥ ಕೆಲಸವನ್ನೆಲ್ಲ ಮುಖ್ಯವಾಗಿ ಆಗಬೇಕಾದಂಥದ್ದನ್ನು ನಿಮ್ಮ ಯಾರೂ ಮಾಡಲಿಲ್ಲ, ನಿಮ್ಗೆ ನಾವು ಓಟ್ ಹಾಕೋದು ಸುಮ್ಮನೆ, ಈ ರೀತಿ ಮಾತು ಬರ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ಕೆಲವೊಂದಿಷ್ಟು ಮಾತು ಕೊಟ್ಟಿದ್ವಿ. ಊರಿನಲ್ಲಿ ಪ್ರಮುಖವಾಗಿ ಆಗಬೇಕಾದ್ದು ಯಾವುದಾಗಿತ್ತು, ಊರಿನಲ್ಲಿ ಪ್ರಮುಖವಾಗಿ ಒಂದು ನೆಟ್ವರ್ಕ್ ವ್ಯವಸ್ಥೆ ಇಲ್ಲ, ಟವರ್ ವ್ಯವಸ್ಥೆ ಇಲ್ಲ ನಮ್ಮ ಊರಿಗೆ. ನಿಮ್ಮ ಪಂಚಾಯತ್ ನೋಡಿ ಆ ಕಟ್ಟಡ ಸಹಿತ ಈ ಥರ ಅಂಥ ವ್ಯವಸ್ಥೆಯಲ್ಲಿದೆ. ಇಲ್ಲೊಂದು 8ನೇ ಮೈಲ್ಕಲ್ ಅಂತಕೊಂಡು ಒಂದು ರಸ್ತೆ ಇದೆ, ಆ ರಸ್ತೆ ಬಗ್ಗೆ ಮೇನ್ ಹೇಳ್ತಾಯಿದ್ರು, ಪೂರ್ತಿ ಹೊಂಡಗಂಡಿದ್ದು ಹೋಗ್ಲಿಕ್ಕೆ ಆಗೋದಿಲ್ಲ, ಸಾಗರ್ ರೋಡ್ ಸಂಪರ್ಕ ರಸ್ತೆ ಅದು ಆಗ್ತಿಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ರು. ನಾವು ಆವಾಗ ಒಂದು ಭರವಸೆ ಕೊಟ್ಟಿದ್ದರು, ನಮ್ಮ ಒಂದು ಟೀಮು ಅನಂತ್ ಹೆಬ್ಬಾರ್ ನಾವೆಲ್ಲ ಟೋಟಲ್ ನಮ್ಮ ಪಂಚಾಯತ್ನ ನಮ್ಮ ಒಂದು ಟೀಮೇ, ನಾವು ಇದೆಲ್ಲ ಒಂದು ಖಂಡಿತವಾಗಿ ನೆರವೇರಿಸ್ಕೊಡ್ತೇವೆ ಅಂತ ಹೇಳ್ಕೊಂಡು. ಅದೇ ರೀತಿಯಲ್ಲಿ ಇವತ್ತು ಇದೇ ಜನವರಿಯಲ್ಲಿ ನಮ್ಮ ಟವರ್ ಓಪನಿಂಗ್ ಆಗುವ ಸಾಧ್ಯತೆ ಉಂಟು. MP ಅವರನ್ನು ಕರೆದು ನಾವು ಕಾರ್ಯಕ್ರಮ ಮಾಡುವರಿದ್ದೇವೆ. ಆವಾಗ ಆಲೆ ಮಾಜಿ MP ಅವರು ಅನಂತ್ ಕುಮಾರ್ ಹೆಗ್ಡೆ ಅವರಿದ್ದರು, ಅವರು ಸಹಕಾರದಿಂದ ನಮಗೆ ಆ್ಯಕ್ಚುಲಿ ಟವರ್ ಎಲ್ಲ ಆಗಿದೆ. ಅಲ್ಲದೆ ಇನ್ನೊಂದು ಮುಖ್ಯವಾಗಿ ಪಂಚಾಯತ್ ಕಟ್ಟಡ, ಈ ಕಟ್ಟಡವನ್ನು ನಮಗೆ ಆ್ಯಕ್ಚುಲಿ ಮಾಡಲಿಕ್ಕೆ ನಮ್ಮ ಹತ್ರ ಅನುದಾನ ಇಲ್ಲ. ನಮ್ಮ ಪಂಚಾಯತ್ನಲ್ಲಂತ ಅಂಥ ದೊಡ್ಡ ಕಟ್ಟಡ ಮಾಡಲಿಕ್ಕೆ ಸರ್ಕಾರದಿಂದನೇ ನಮ್ಗೆ ಅನುದಾನ ಬರಬೇಕು. ಆ ಸರ್ಕಾರದಿಂದ ಅನುದಾನ ಬರಲಿಕ್ಕೆ ಈಗಾಗಲೇ ತುಂಬ ಸರಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ, ಶಾಸಕರಿಗೂ ಮನವಿ ಕೊಟ್ಟಿದ್ದೇವೆ. ಇದುವರೆಗೂ ನಮ್ಮ ಕಟ್ಟಡ ಮಾತ್ರ ಸುಸ್ಥಿರಾವಸ್ಥೆಯಲ್ಲೇ ಇದೆ, ತುಂಬ ಇದರಲ್ಲಿದೆ, ಈ ಏನು ಬೀಳ್ತದೇನೋ ಅನ್ನುವಂಥ ಆ ಸ್ಥಿತಿಯಲ್ಲಿದೆ. ಅಂಥದ್ರಲ್ಲಿ ಈಗ ನಾವೇನು ಮಾಡಿದ್ದೇವೆ, ನಮ್ಮ ಅನುದಾನವನ್ನು ಉಪಯೋಗಿಸಿ ಪಂಚಾಯತ್ನಲ್ಲಿ 15 ಫೈನಾನ್ಸ್ನ ಅನುದಾನ ಮತ್ತು ಎಸ್ಕ್ರೋದಿಂದ ಕೆಲವೊಂದಿಷ್ಟು ಸೇರಿಸ್ಕೊಂಡು ನಾವು ಈಗ ತಾತ್ಕಾಲಿಕ ಒಂದು ಬಿಲ್ಡಿಂಗನ್ನು ಮಾಡ್ತಾಯಿದ್ದೇವೆ. ಹೇಗಾದರೂ ಮಾಡಿ ಅಂದರೆ ಉಳಿಸ್ಬೇಕು, ನಮ್ಗೆ ಆಫೀಸ್ ಇಲ್ಲ, ಆ ರೀತಿ ಮಾಡಿ ಒಂದು ಕಟ್ಟಡ ಆಗ್ತಾಯಿದೆ.
ಅದನ್ನು ಆಯಿತು. ನಾವು ಗ್ರಾಮ ಪಂಚಾಯತ್ ಇಲೆಕ್ಷನಲ್ಲಿ ಏನು ಭರವಸೆ ಕೊಟ್ಟಿದ್ರಲ್ಲೋ ಅದ್ರ ಪ್ರಕಾರವಾಗಿ ಟವರ್ ಮಾಡಿದ್ದೇವೆ, ಜನವರಿಲಿ ಓಪನಿಂಗ್ ಆಗ್ತದೆ. ಅದೇ ರೀತಿ ಕಟ್ಟಡ ಮಾಡಿದ್ದೇವೆ. ಸರ್, ಈ 4 ವರ್ಷ ಅವಧಿಯಲ್ಲಿ ತಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್? ನಾವು ಮೊದಲನೇದಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ನಮ್ಮ ಏರಿಯಾ ತುಂಬ ಚಿಕ್ಕದು. ನಮ್ಮ ಗ್ರಾಮೀಣ ಭಾಗದಿಂದ ನಾವು ಸ್ಕೂಲಿಗೆ ಹೋಗ್ಬೇಕಂತ ಹೇಳಿದ್ರೆ ಕನಿಷ್ಠ ಒಂದು 20 ಕಿಲೋಮೀಟ್ರ್ ದೂರ ಹೋಗಬೇಕು. ಆ ಒಂದು ಸಂದರ್ಭದಲ್ಲಿ ನಮಗೆ ಶಿಕ್ಷಣದ ವ್ಯವಸ್ಥೆ ತುಂಬ ಕುಂಠಿತವಾಗಿತ್ತು ಆವಾಗ. ಅಲ್ಲಿಂದ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಕೊಂಡು ಬಂದಿದ್ದೇವೆ. ನಮ್ಮ ಕೋಣಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಟೋಟಲಿ 9 ಅಂಗನವಾಡಿಗಳಿದ್ದಾವೆ. ಅವುಗಳಿಗೆ ಈಗಾಗಲೇ ಸ್ಕೂಲ್ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಈ ನಳ ವ್ಯವಸ್ಥೆ ಮಾಡಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಹಾಗೆಯೇ ಈ ಕಂಪೌಂಡ್ ವ್ಯವಸ್ಥೆ, ಕಂಪೌಂಡ್ ಕಲ್ಲಿನಿಂದ ಕಟ್ಟಿ ಸ್ಕೂಲಿಗೆ ಕಂಪೌಂಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಹಾಗೂ ಅದೇ ರೀತಿ ನಮ್ಮ ಏನು ಕರೆಂಟ್ ವ್ಯವಸ್ಥೆನೂ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದೇವೆ ಕೆಲವು ಅಂಗನವಾಡಿಗಳಿಗೆ. ಹಾಗೆ ಆಟಿಕೆ ಸಾಮಗ್ರಿಗಳು ಕೂಡ ಒದಗಿಸಿಕೊಟ್ಟಿದ್ದೇವೆ. ನಮ್ಮ ಕೋಣಾರ್ ಪಂಚಾಯತ್ ವ್ಯಾಪ್ತಿಯಲ್ಲಿ 8 ಶಾಲೆಗಳಿದ್ದಾವೆ. ಅಂದರೆ 8 ಕಿರಿಯ ಪ್ರಾಥಮಿಕ ಶಾಲೆಗಳು, 2 ಹಿರಿಯ ಪ್ರಾಥಮಿಕ ಶಾಲೆಗಳು. ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಹಾಗೂ ಕಂಪೌಂಡ್ ವ್ಯವಸ್ಥೆ, ಕೆಲವೊಂದು ಕಂಪೌಂಡ್ ವ್ಯವಸ್ಥೆಗಳಿಲ್ಲಾಗಿತ್ತು. ಈ ನರೇಗಾ ಯೋಜನೆ ಒಳಗಡೆ ನಾವು ಕಲ್ಲಿನಿಂದ ಕಂಪೌಂಡ್ಗಳನ್ನು ಮಾಡಿ ಅದಕ್ಕೆ ಗೇಟನ್ನು ಅಳವಡಿಸಿ ಕೊಟ್ಟಿದ್ದೇವೆ. ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಅದಕ್ಕೂ ಕೂಡ, ಅಂದರೆ ಶೌಚಾಲಯ ವ್ಯವಸ್ಥೆ ಇರ್ಬೋದು, ಕೆಲವೊಂದು ಶೌಚಾಲಯಗಳಿಲ್ಲಾಗಿತ್ತು ನಮ್ಮ ಶಾಲೆಗಳಲ್ಲಿ. ಶೌಚಾಲಯಗಳನ್ನು ನಾವು ನರೇಗಾ ಯೋಜನೆ ಒಳಗಡೆ ನಾವು ಟೋಟಲಿಯಾಗಿ ನಮ್ಮ ಎಲ್ಲ ಸದಸ್ಯರು ಅದನ್ನು ಒಳ್ಳೆಯ ಕ್ರಿಯಾ ಯೋಜನೆ ಮಾಡಿ ನರೇಗಾ ಇಂಜಿನಿಯರ್ ಇಟ್ಕೊಂಡು ನಮ್ಮ ಹದ್ಲೂರು ಗ್ರಾಮದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಹದ್ಲೂರು ಇವರಿಗೂ ಕೂಡ ಒಳ್ಳೆಯ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಎಸ್ ಸರ್. ಸರ್, ತಾವು ಹೇಳಿ, ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು 4 ವರ್ಷದ ಅವಧಿಯಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಒಂದು ಪಂಚಾಯತಿಯಲ್ಲಿ ಆಗಿದೆ ಸರ್? ನಾನು ಬಹುಮುಖ್ಯವಾದಂಥ ಕುಡಿಯುವ ನೀರಿನ ಸಮಸ್ಯೆಗೆ ಭಾಳಷ್ಟು ಒಂದು ಒತ್ತು ಕೊಟ್ಟಿದ್ದೇನೆ. ನಮ್ಮಲ್ಲಿ ಬೋರ್ವೆಲ್ ಭಾಳ ಕಡಿಮೆ ಇತ್ತು. ಸುಮಾರು 7 ರಿಂದ 8 ಬೋರ್ವೆಲ್ ಆಯಿತು. ಪಂಚಾಯತಿಯಿಂದಲೂ ಹೋದು ಕೆಲವೊಂದು ಶಾಸಕರ ಇದರಿಂದಲೂ ಮಾಡಿದ್ದೇನೆ. ಮತ್ತೀಗ ನರೇಂದ್ರ ಮೋದಿ ಅವರು ಬಹುಮುಖ್ಯವಾಗಿ ಅದು ಈಗ JJM ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡು ಹೌದು, ಅದು ಈಗ ಸುಮಾರು 70% ಕೆಲಸ ಆಗಿದೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಈಗ ಪೂರ್ತಿ ಕಾಮಗಾರಿ ನಡೀತಾ ಉಂಟು. ಆದಷ್ಟು ಬೇಗ ಅದಕ್ಕೆ ಕುಡಿಯೋ ನೀರು ಮನೆಗೆ ಸಪ್ಲೈ ಮಾಡ್ತೇವೆ. ಇನ್ನು ಆರೋಗ್ಯದ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ತಾ ಇದ್ದೀರಿ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ? ಆರೋಗ್ಯ ಅಂತ ಹೇಳಿದ್ರೆ ನಮಗೆ ಇಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಹಾಸ್ಪಿಟ್ಲ್ ಇದೆ, NT ಮೆಡಿಕಲ್ ಅಂತ. ಅಲ್ಲಿ 2 ಕೊಠಡಿ ನಿರ್ಮಾಣ ಆಗಿದೆ. ಅಲ್ಲಿ ಒಂದು 6 ಬೆಡ್ ಮಾಡಿ ಜನರಿಗೆ ಒಂದು ಸೇವೆ ಮಾಡುವಂಥ ಇದಿದೆ. ಮತ್ತು ಇಲ್ಲಿಂದ ಕೆಲವೊಂದು ಹಳೆಯವರಿಗೆ, ಏಜ್ ಆದವ್ರಿಗೆಲ್ಲ ಅಲ್ಲಿ ಮೇಲೆ ಹೋಗ್ಲಿಕ್ಕೆ ತ್ರಾಸ ಇದೆ ಅಂತೇಳಿ ನಾವೆಲ್ಲ ಸದಸ್ಯರು, ಅಧ್ಯಕ್ಷರು ಎಲ್ಲ ಸೇರಿ ಆ ಮೇಲಿರುವಂಥ ಒಂದು ಇದರಲ್ಲಿ ಒಂದು ಬ್ರಾಂಚ್ ಮಾಡಿ ಇಲ್ಲಿ ಒಂದು ಇದು ಮಾಡಿದ್ದೇವೆ, ಆಯುಷ್ಮಾನ್ ಭಾರತ್ ಅಂತ. ಅದು ಕೆಲವು ಈಗ ಒಳ್ಳೆ ಜನ ಹೋಗ್ತಾ ಇದ್ದಾರೆ, ಎಲ್ಲ ಅದ್ರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಎಸ್ ಸರ್, ತುಂಬ ಸಂತೋಷ ಸರ್. ತಾವು ಹೇಳಿ, ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಏನೇನು ಮುಖ್ಯವಾದ ಒಂದು ರೋಡಿಗಾಗಿರಬಹುದು, ಒಂದು ರೈತರಿಗಾಗಿರ್ಬೋದು, ಯಾವ್ಯಾವ ಯೋಜನೆಗಳಲ್ಲಿ ತಾವು ಕೆಲಸ ಕಾರ್ಯಗಳನ್ನು ಮಾಡಿದಿರಿ? ಮುಖ್ಯವಾಗಿ ಗ್ರಾಮೀಣ ರಸ್ತೆ, ಈ ರಸ್ತೆ ವಿಚಾರದಲ್ಲಿ ಅವ್ರಿಗೆ ಮುಖ್ಯವಾಗಿ ತಲೆ ಮೇಲೆ ಹೊತ್ಕೊಂಡು ತಿರುಗಾಡುವಂಥ ಪರಿಸ್ಥಿತಿಗಳಿತ್ತು. ಅಂಥ ಏರಿಯಾದಲ್ಲೆಲ್ಲ ಇವತ್ತು ಹಿಂದಿನ ಅವಧಿಯಲ್ಲಿ ಶಾಸಕರಿಂದ ಆಗಲಿ ನಮ್ಮ ಪಂಚಾಯತಿಂದ ಆಗಲಿ ಎಲ್ಲ ಅನುದಾನ ಹಾಕಿ ನಾವು ರಸ್ತೆ ಸಂಪರ್ಕವನ್ನು ಒಳ್ಳೆ ರೀತಿಯಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ. ಹೆಚ್ಚಿನ ಕಡೆ ಆಗಿದೆ. ರಸ್ತೆನೇ ಇಲ್ಲ, ಸಣ್ಣ ಪುಟ್ಟ ರಸ್ತೆ ಮುಖ್ಯವಾಗಿ ಆಗಿರ್ಬೇಕಂತ ರಸ್ತೆ ಮಾಡಿದ್ದೇವೆ. ಈಗ ಪಂಚಾಯತ್ ರಸ್ತೆಯನ್ನು ನಾವು ನಮ್ಮ ಹಂತದಲ್ಲಿ ಮಾಡಿದ್ದೇವೆ. ಹಾಗಂತ ಸಿಮೆಂಟ್ ರೋಡ್ ಮಾಡಲಿಲ್ಲ. ಸಿಮೆಂಟ್ ರೋಡನ್ನು ಶಾಸಕರಿಂದ ತಂದು ಅದನ್ನು ಮಾಡಿದ್ದೇವೆ. ಬಟ್ ನಮ್ಮ ಪಂಚಾಯತ್ನಿಂದ ಆಗುವಂಥದ್ದು ಏನು, ನಾವು ದೊಡ್ಡ ನಮ್ಮ ಅನುದಾನಕ್ಕೆ ತಕ್ಕಂತೆ ನಾವು ರಸ್ತೆಯನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಅದೇ ರೀತಿ ರೈತರ ವಿಚಾರದಲ್ಲಿ ರೈತರಿಗೂ ಸಹಿತಾಗಿ ಉದಾಹರಣೆ, ನಮ್ಮ ಈ ರೈತರಿಗೆಲ್ಲ ಈಗ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಅವ್ರಿಗೆ ತುಂಬ ದೂರ ಹೋಗಬೇಕು, ಬಸ್ಸಿಗೆ ಹೋಗಬೇಕು, ಬಸ್ಸಿನ ಸಂಪರ್ಕ ಸರಿ ಇಲ್ಲ, ಇಂಥ ಸಂದರ್ಭ ಇತ್ತು. ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಅದು ತುಂಬ ಒಂದು ಇಂಟೀರಿಯರ್ ಪ್ಲೇಸಲ್ಲಿದೆ. ಆದರೆ
ನಾವು ಅದಕ್ಕೋಸ್ಕರವಾಗಿಯೇ ಒಂದು CHO ರೂಮು, ಏನು ಆಯುಷ್ಮಾನ್ ಯೋಜನೆ ಇದ್ರ ಪ್ರಕಾರವಾಗಿ ಒಂದು ಯೋಜನೆಯನ್ನು ಇಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕೊಠಡಿನ ಮಾಡಿಕೊಟ್ಟಿದ್ದೇವೆ. ಆದ್ದರಿಂದ ಎಲ್ಲ ಇವತ್ತು ನಮ್ಮ ರೈತರಾಗಲಿ ಪ್ರತಿಯೊಬ್ಬರು ಸಹಿತ ಆ ಹಾಸ್ಪಿಟ್ಲು ಅದ್ರ ಪ್ರಯೋಜನ ತಗೊಳ್ತಾ ಇದ್ದಾರೆ. ಅದೊಂದು ಒಳ್ಳೆಯ ಒಂದು ಏನು ರೈತರಿಗಾಗಲಿ ಜನಸಾಮಾನ್ಯರಿಗೆ ಒಳ್ಳೆಯ ಒಂದು ವ್ಯವಸ್ಥೆ ಆಗಿದೆ. ಇನ್ನು ಕೊಟ್ಟಿಗೆ ನಿರ್ಮಾಣ ಆಗಿರ್ಬೋದು, ರೈತ NREGಯಲ್ಲಿ ನರೇಗಾ ಯೋಜನೆಯಲ್ಲಿ ನಾವು ಕೊಟ್ಟಿಗೆ ನಿರ್ಮಾಣ ಇರ್ಬೋದು, ಬಾವಿ ಅವರು ವೈಯಕ್ತಿಕ ಬಾವಿಯನ್ನು ನಿರ್ಮಿಸಿಕೊಡುವಂಥದ್ದು ಇರ್ಬೋದು. ಹೀಗೆ ಸುಮಾರಷ್ಟು ಹಲವಾರು ರೀತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಅವರಿಗೆ ತೋಟಕ್ಕೆ ರೈತರಿಗೆ ಕಂಟ ಕಟ್ಟುವುದು ಅಂತ ಹೇಳ್ತೀವಿ ನಾವು. ಆ ರೀತಿ ಅದನ್ನು ಮಾಡ್ಕೊಳ್ಳಿಕ್ಕೆ ಅವರದ್ದು ಹೊಳೆ ಸೈಡಿಗೆ ಅವರಿಗೆ ಅವ್ರ ತೋಟಕ್ಕೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದಿರ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ನರೇಗಾದಿಂದ ತುಂಬ ಪ್ರಯೋಜನವನ್ನು ನಮ್ಮ ರೈತ ಬಾಂಧವರು ಇಲ್ಲಿ ತೆಗೆದುಕೊಂಡಿದ್ದಾರೆ. ಹಾಗೆ ಕೃಷಿ ಇಲಾಖೆಯಿಂದ ಸಿಗುವಂಥ ಬೆನಿಫಿಟ್ಸ್ ಇರ್ಬೋದು, ತಾರ್ಪಲ್ ಕೊಡುವಂಥದ್ದು, ಬೇರೆ ಅಂಥ ಯೋಜನೆಗಳನ್ನೆಲ್ಲ ನಮ್ಮ ರೈತರಿಗೆ ನಾವು ಸಿಗುವಂತೆ ನಾವೆಲ್ಲ ಪಂಚಾಯತ್ನಿಂದ ನಾವು ವ್ಯವಸ್ಥೆ ಕೊಟ್ಟಿದ್ದೇವೆ ಈಗ ಆಲ್ರೆಡಿ. ಅಂದರೆ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ, ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ತಾವು ಹೇಳಿ, ತಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ವಿದ್ಯುತ್ತಿನ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ವಹಿಸ್ತಾ ಇದ್ದೀರಿ? ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವಿದ್ಯುತ್ ಬಗ್ಗೆ ನಮ್ಮ ಒಂದು ಗ್ರಾಮ ಪಂಚಾಯತಿ ಯೋಜನೆಯಲ್ಲಿ ಒಂದಾದ ಅಮೃತ ಗ್ರಾಮ ಅಂತ ಒಂದು ಯೋಜನೆ ಬಂದಿತ್ತು. ಅದರಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ತುಂಬ ಅಂದರೆ ಕಾಡಿನಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ಇತ್ತು. ಅಂಥ ಏರಿಯಾಗಳಲ್ಲಿ ನಾವು ಸೋಲಾರ್ ದೀಪವನ್ನು ಹಾಕಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಅಂದರೆ ನಮ್ಮ ಕೋಣ ಗ್ರಾಮ ಪಂಚಾಯತಿಲಿ 3 ವಾರ್ಡುಗಳಿದ್ದಾವೆ. ಆ 3 ವಾರ್ಡುಗಳಲ್ಲಿ ನಮ್ಗೆ ಜನಗಳು ತಿರುಗಾಡುವಂಥ ಒಂದು ಕ್ರಿಟಿಕಲ್ ಸಮಸ್ಯೆ ಇರ್ತದೆ. ಅಂದರೆ ರೋಡ್ ಕರ್ವಿಂಗ್ ಇರುವಲ್ಲಿ ಕರೆಂಟ್ಗಳಿರಲ್ಲ. ಅಂಥ ಪ್ಲೇಸ್ಗಳಲ್ಲಿ ನಾವು ಸೋಲಾರ್ ಬೀದಿ ದೀಪವನ್ನು ಅಳವಡಿಸಿ ಕೊಟ್ಟಿದ್ದೇವೆ ನಮ್ಮ ಪಂಚಾಯತ್ ಅನುದಾನದಲ್ಲಿ. ಹಾಗೆ ಕೆಲವೊಂದು ಕಡೆ ಈಗ ಸ್ಟ್ರೀಟ್ ಲೈಟ್, ಬೀದಿ ದೀಪ ನಮ್ಮ 3 ವಾರ್ಡುಗಳಲ್ಲಿ ನಾವು ಅಂದರೆ ಎಲ್ಲ ಕಾಡಿನಲ್ಲಿರುವಂಥ ಜನಸಂಖ್ಯೆನೇ ಜಾಸ್ತಿ. ನಾವು ಕಾಡಿನ ದಾರಿಯಲ್ಲಿ ಹೋಗುವಂಥ ದಾರಿಗಳೇ ಅಂಥ ಇದರಲ್ಲಿ ನಾವು ಈ ಸ್ಟ್ರೀಟ್ ಲೈಟನ್ನು ಪ್ರತಿ ವಾರ್ಡ್ನಲ್ಲಿ ಅಂದರೆ ಹಳ್ಳಿಲಿರ್ಬೋದು, ಇವಾಗ ಹದ್ಲೂರು ಇರ್ಬೋದು, ಬೇಸೆ ಇಂಥ ನಮ್ಮ ಕೋಣಾರ್ ಪಂಚಾಯತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಹೆಚ್ಚಿನದಾಗಿ ನಾವು ಈ ಸ್ಟ್ರೀಟ್ ಲೈಟ್ ಅನ್ನೋದನ್ನು ನಾವು ರಿಪೇರಿ ಮಾಡಿ ಕೊಡಿಸಿದ್ದೇವೆ. ಅಪಾಯದ ದಾರಿಗಳಲ್ಲಿ ಸಹ ತಾವು ಸ್ಟ್ರೀಟ್ ಲೈಟನ್ನು ಅಪಾಯದ ದಾರಿಗಳು ಅಂದರೆ ಕಾಡು ಪ್ರಾಣಿಗಳು ಬರುವಂಥ ದಾರಿ ಇರ್ಬೋದು, ನಾವು ಗಾಡಿ ತಗೊಂಡು ಹೋಗುವ ಅಂತ ತುಂಬ ಡೇಂಜರ್ ಜಾಗದಲ್ಲಿ ನಾವು ಸ್ಟ್ರೀಟ್ ಲೈಟ್ಗಳನ್ನು ಹಾಕಿ ಕೊಟ್ಟಿದ್ದೇವೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಸತಿ ಸೌಲಭ್ಯಗಳನ್ನು ಯಾವ ರೀತಿ ಮಾಡ್ತಾ ಇದ್ದೀರಿ? ಈಗ ಮೊದಲನೇದಾಗಿ ವಸತಿ ಸೌಲಭ್ಯದ ಬಗ್ಗೆ ಮನೆ ಆಯ್ಕೆ ಪ್ರಕ್ರಿಯೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಈ ಅನುದಾನ ಬಿಡುಗಡೆ ಅಂತ ಹೇಳೋದು ಸರ್ಕಾರದ ಮಟ್ಟದಿಂದ ಬರಬೇಕಾದಂಥ ಒಂದು ಅನುದಾನ. ಅದು ನಾವು ಇಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದು ಕೇಳತಕ್ಕಂಥದ್ದು ಸಾರ್ವಜನಿಕರು ಗ್ರಾಮ ಪಂಚಾಯತಿಗೆ ಬಂದು ಕೇಳ್ತಾರೆ ಟೋಟಲಿಯಾಗಿ. ಅಂದರೆ ನಾವು ಈಗ ಅಧ್ಯಕ್ಷರಾಗಿರೋದ್ರಿಂದ 3 ವಾರ್ಡುಗಳಿಂದ ನಾವು ಈಗ ಪ್ರತಿ ವಾರ್ಡಲ್ಲೂ ಕೂಡ ನಮ್ಮ ಸದಸ್ಯರನ್ನು ಒಳಗೊಂಡಂಥ ಪಂಚಾಯತಿಯಲ್ಲಿ ಎಲ್ಲರಿಗೂ ಮನೆ ಆಯ್ಕೆ ಮಾಡಿರ್ತೇವೆ. ಅದು ಇನ್ನೂ ಕೂಡ ಯಾವುದೇ ಫಾಲೋ ಅಪ್ ಮಾಡಲಿಕ್ಕೆ ನಾವು ಅಂದರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ದಾಖಲಾತಿಗಳನ್ನು ನಾವು ಆಯ್ಕೆ ಮಾಡಿ ಅಪ್ಲೋಡ್ ಮಾಡಿರ್ತೇವೆ. ಅನುದಾನ ತುಂಬ ಡಿಲೇ ಆಗಿ ಬರ್ತಾಯಿದೆ ಸರ್ಕಾರದ ಮಟ್ಟದಲ್ಲಿ. ಕೆಲವೊಂದು ಮನೆಗಳು ತುಂಬ ಇದೆ. ಅಂದರೆ ಈಗ ಹಿಂದೆ ಫ್ಲಡ್ಡಲ್ಲಿ ಕೆಲವೊಂದು ಮನೆಗಳು ಸ್ಯಾಂಕ್ಷನ್ ಆಗಿದ್ದಾವೆ ನಮಗೆ. ಆ ಮನೆದು ಕೂಡ ಇನ್ನೂ ಕೂಡ ಯಾವುದೇ ಅನುದಾನ ಬಂದಿರೋದಿಲ್ಲ. ಅದು ತಕ್ಷಣ ಸಾರ್ವಜನಿಕರು ಬಂದು ಕೇಳು ನಮ್ಮ ಪಂಚಾಯತಿಗೆ ಬಂದು ಕ್ವಶನ್ ಮಾಡ್ತಾರೆ, ಯಾಕೆ ಅನುದಾನ ಬರ್ತಾ ಇಲ್ಲ, ನೀವೇನು ಮಾಡ್ತಾ ಇದ್ದೀರಿ? ಯಾಕೆಂದರೆ ನಮ್ಮ ಕಾಗದ ಪತ್ರಗಳನ್ನು ಸರಿ ಮಾಡಿ ನಾವು ಅದನ್ನು ಅಪ್ಲೋಡ್ ಮಾಡೋದು ನಮ್ಮ ಪಂಚಾಯತಿಯವರ ಹೊಣೆಗಾರಿಕೆ ಆಗಿರ್ತದೆ. ಆದರೆ ಅನುದಾನದ ಕೊರತೆ ಎಲ್ಲ ರೀತಿಯಲ್ಲೂ ನಮಗೆ ತುಂಬ ತೊಂದರೆ ಇದೆ. ಅನುದಾನನೇ ಕೂಡ ಇನ್ನೂ ತನಕ ಯಾವುದೇ ಬರ್ತಾ ಇಲ್ಲ. ಎಸ್ ಸರ್. ಸರ್, ಅದೇ ರೀತಿ ತಾವು ಹೇಳಿ, ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮನೆಗಳಿಗೆ ಕರ ವಸೂಲತಿ ಯಾವ ರೀತಿ ಇದೆ? ಕರ ವಸೂಲತಿ ಅಂದರೆ ಕಾಲಕ್ಕೆ ಸರಿಯಾಗಿ ಎಲ್ಲರೂ ಹಣ ತುಂಬ್ತಾರೆ. ಪಂಚಾಯತಿಯವರು ಕಾಲಕ್ಕೆ ಹೋಗಿ ಕರ ವಸೂಲಿ ಮಾಡ್ಕೊಂಡು ಬಂದು ಇದು ಮಾಡ್ತಾರೆ. ಅದರಲ್ಲಿ ಜನರಿಗೆ ಏನು ಸೌಲಭ್ಯ ಬೇಕೋ ಅದನ್ನು SC STಗೆ ಮತ್ತು ಜನರಲ್ಲಿ ಏನಂತ ಉಪಯೋಗವನ್ನು ಸರಿಯಾಗಿ ಅಲ್ಲಲ್ಲಿ ಹಂಚಿಕೊಂಡು ಮಾಡ್ತಾಯಿದ್ವಿ. ಎಸ್ ಸರ್. ಸರ್, ತಾವು ಹೇಳಿ, ತಮ್ಮ ಒಂದು ಗ್ರಾಮ ಪಂಚಾಯತಿಗೆ ಕರ ವಸೂಲತಿ ಯಾವ ರೀತಿ ಇದೆ ಸರ್? ಕರ ವಸೂಲಾತಿಯಲ್ಲಿ ನಾವು 100% ಮಾಡಬೇಕಂತ ಹೇಳ್ಕೊಂಡು ತುಂಬ ನಮ್ಮ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಸಿಬ್ಬಂದಿಗಳು ಅದ್ರ ಬಗ್ಗೆ ತುಂಬ ಮುತುವರ್ಜಿ ಕೊಟ್ಟು ಮಾಡ್ತಾ ಇದ್ದಾರೆ. ಆದರೂ 100% ಮಾಡಬೇಕಂತ ಹೇಳಿದ್ರೆ ಜನರಲ್ಲಿ ಅಷ್ಟೊಂದು ಇಲ್ಲಿ ತುಂಬ ಬಡವರಿದ್ದಾರೆ. ಯಾಕಂದರೆ ತುಂಬ ಗುಡ್ಡಗಾಡು ಪ್ರದೇಶ, ಇಲ್ಲಿ ರೈತರೇ ಜಾಸ್ತಿ ಇರೋದು.
ಅಷ್ಟೊಂದು ಪ್ರಮಾಣದಲ್ಲಿ ಆಗೋದಿಲ್ಲ. ಆದರೂ ಒಂದು 100% ಆಗದೇ ಇದ್ರೂ ಒಂದು ಹಂತದಲ್ಲಿ ನಮ್ಮ ಪಂಚಾಯಿತಿ ಒಳ್ಳೆಯ ಕರ ವಸೂಲಿಯಾತಿಯನ್ನು ಮಾಡ್ತಾ ಇದೆ. ಎಸ್ ಸರ್. ಸರ್, ತಾವು ಹೇಳಿ, ತಾವು ಹಿರಿಯರಾಗಿ ಈ ಒಂದು ಗ್ರಾಮ ಪಂಚಾಯಿತಿಗೆ ಆಗಿರ್ಬೋದು, ತಮ್ಮ ಒಂದು ಕ್ಷೇತ್ರಕ್ಕಾಗಿರ್ಬೋದು, ತಮ್ಮ ಭಾಗದ ಶಾಸಕರಾಗಿರ್ಬೋದು, ಸಚಿವರುಗಳಾಗಿರ್ಬೋದು, ಅಭಿವೃದ್ಧಿ ಪದದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸರ್? ನಾನು ನಮ್ಮ BJP ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರುವಾಗಲಿಂದ BJPಯ 2-3 ಶಾಸಕರನ್ನು ನಾವು ಇದರಲ್ಲಿ ಅವಗಾಹನೆಗೆ ತಗೊಂಡಿದ್ದೇವೆ. ಈ ಶಿವಾನಂದ ನಾಯ್ಕರು ಇರುವಾಗಲೂ ನಾವು ಇಲ್ಲಿ ಪಂಚಾಯತವನ್ನು ಕೊಟ್ಟಿದ್ದೀವಿ. ಟೋಟಲಿ ನಿಮ್ಗೆ ಹೇಳಬೇಕು ಅಂದರೆ 4 ಪೀರಿಯಡ್ 20 ವರ್ಷಗಳ ಕಾಲ ಇದು BJP ಪಂಚಾಯತ್ ಅಂತ ಬಂದು ನಡೆಸ್ಕೊಟ್ಟು ಹೋಗ್ತಾ ಇದ್ದೀನಿ ನನ್ನ ನೇತೃತ್ವದಲ್ಲಿ 4 ಪೀರಿಯಡ್ನಲ್ಲಿ. ಈ ಸಾರಿ ಮಾತ್ರ ನಾವು 8 ಸದಸ್ಯರನ್ನು BJP ಬೆಂಬಲಿತ ಸದಸ್ಯರನ್ನು ಆರಿಸಿ ಕಳಿಸಿದ್ವಿ. ಈ ಗ್ರಾಮ ಪಂಚಾಯತ ಚುನಾವಣೆ ಪ್ರಾರಂಭವಾಗುವಾಗಲೇ ಮಾಜಿ ಶಾಸಕರಾದಂಥ ಸುನೀಲ್ ನಾಯ್ಕರು ನಮ್ಮ ಬೆನ್ನಿಗಿದ್ದರು. ಪ್ರತಿಯೊಂದಕ್ಕೂ ನಮ್ಮ ಮಾರ್ಗದರ್ಶನ ಕೊಡ್ತಾ ಕ್ಯಾಂಡಿಡೇಟನ್ನು ಹೇಗೆ ನಾವು ಆರಿಸ್ಕೊಳ್ಬೇಕು, ಅದನ್ನು ಹೇಗೆ ಸದುಪಯೋಗ ಜನರಿಗೆ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನಮಗೆ ಸಂಪೂರ್ಣ ಮಾರ್ಗದರ್ಶನ ಮಾಡಿದರು. ಗೆದ್ದು ಬಂದ ಮೇಲೂ ಸಹಿತ ನಮ್ಮಲ್ಲಿ ಯಾವುದೇ ಒಡಕಾಗದೆ, ಅಧ್ಯಕ್ಷ ಸ್ಥಾನಕ್ಕೆ ಒಡಕಾಗದೇ ಇರುವ ರೀತಿಯಲ್ಲಿ ನಮ್ಮನ್ನು ಒಂದು ರೀತಿಯಲ್ಲಿ ಒಕ್ಕಟ್ಟಿನಿಂದ ತಗೊಂಡೋಗಿ ಪಂಚಾಯತವನ್ನು ಮಾದರಿ ಅಮೃತ ಯೋಜನೆ ಬರುವುದಕ್ಕೂ ಸಹ ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ. BJP ಪಂಚಾಯತ ಇದು ಅಂತ ಸೆಂಟ್ರಲ್ ಗೌರ್ಮೆಂಟಿಂದ, ಘನ ಸರ್ಕಾರದ ಮೋದಿ ನೇತೃತ್ವದ ಸರ್ಕಾರದಿಂದ ನಮಗೆ ಅಮೃತ ಮಹಲ್ ಯೋಜನೆ ತಂದುಕೊಡೋದಕ್ಕೆ ಅವರು ಒಬ್ಬರು ಕಾರಣರಾಗಿದ್ದಾರೆ. ಆದ್ದರಿಂದ ಅವ್ರ ಉಪಕಾರವನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇರ್ತೇವೆ. ಅದಲ್ಲದೆ ಗೋವಿಂದ ನಾಯ್ಕರು ಮತ್ತು ಉದಯ್ ನಾಯ್ಕರು ನಮ್ಮ ಅಧ್ಯಕ್ಷರೆಲ್ಲ ಸೇರಿ ಇಂಥ ಇದು ಊರಿಗೆ ಮಾರ್ಗ ಆಗಬೇಕು, ರಸ್ತೆ ಬೇಕು ಅಂದಾಗಲೆಲ್ಲ ಅಲ್ಲಿ ಒಂದಿಷ್ಟು ಘಟನೆಗಳು, ಒಂದಿಷ್ಟು ಮಾನಸಿಕ ಪರಿವರ್ತನೆ ಜಾಗ ಕೊಡೋರು ತಯಾರಿರೋದಿಲ್ಲ ಅಥವಾ ಸಂಘರ್ಷಗಳು ಏರ್ಪಟ್ಟಾಗ ಅದನ್ನು ನಮ್ಮ ನೇತೃತ್ವದಲ್ಲಿ ಸಹಕರಿಸಿ ರೋಡ್ ಮಾಡೋದಕ್ಕಾಗಲಿ ಪ್ರತಿಯೊಂದಕ್ಕಾಗಲಿ ನಮಗೆ ಬೆಂಗಾವಲಾಗಿ ನಿಂತು ನಮ್ಮ ಶಾಸಕರು ಕೆಲಸ ಮಾಡ್ತಾಯಿದ್ದಾರೆ. ಸುಮಾರು 1 ಕೋಟಿಗೂ ಹತ್ತತ್ರ ಯೋಜನೆಯ ಹಣವನ್ನು ನಮ್ಮ ಪಂಚಾಯತಿಗೇ ಕೊಟ್ಟಿದ್ದಾರೆ. ಅಷ್ಟು ನಮ್ಮನ್ನು ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾ ನಮ್ಮ ಬೆನ್ಗಾವಲಿಗೆ ನಿಂತು ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ನಮಗೆ ಈ ಶಾಲೆ ಕೊಠಡಿಗಳನ್ನು ಹಾಕೋದಕ್ಕೆ ಅವರು ನಮಗೆ ಫಂಡ್ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಈ ಕಾನ್ಕೋಡ್ಲು ದೇವಸ್ಥಾನಕ್ಕೆ ಹೋಗೋ ರೋಡನ್ನು ಅವರು ಫಂಡ್ ಹಾಕಿ ಮಾಡಿಸ್ಕೊಟ್ಟಿದ್ದಾರೆ. ಇಲ್ಲಿ ಕಟ್ಟುಮಕ್ಕಿ ರೋಡ್ ಮಾಡಿಸ್ಕೊಟ್ಟಿದ್ದಾರೆ. ಆಮೇಲೆ ಬೇಸೆ ದೇವಸ್ಥಾನಕ್ಕೆ ಹೀಗೆ ಬಂದವರು ದೇವಸ್ಥಾನದ ಪರಿಸ್ಥಿತಿಯನ್ನು ನೋಡಿ ದೇಣಿಗೆಯನ್ನು ಕೊಟ್ಟೋಗಿದ್ದಾರೆ ಅವರು. ಆ ರೀತಿ ಜನರಿಗೆ ಭಾಳ ಅನುಕೂಲ. ಒಂದು ಹುಡುಗಿ ಕ್ಯಾನ್ಸರ್ ಆಗಿ ಬಳಲ್ತಾ ಇರುವ ಹುಡುಗಿಯ ಮರಣ ಕೆಳಗೆ ಬಿದ್ದು ನಬಿತಾ ಇರ್ಬೇಕಾದ್ರೆ ಅವಳು ಬಂದು ಹತ್ತಲು ಸ್ಪಾಟಲ್ಲೇ ಅವಳಿಗೆ ದುಡ್ಡು ಕೊಟ್ಟು ಆಸ್ಪತ್ರೆಗೆ ಹೋಗುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ನಮ್ಮ ಮನೆಯಲ್ಲೇ ಕಲ್ಪಿಸಿಕೊಟ್ಟು ಮಾಡಿಕೊಟ್ಟು ಅಷ್ಟು ಜನರಿಗೆ ಹತ್ತಿರವಾಗಿ ನಮ್ಮ ಪಂಚಾಯತ್ ಕ್ಷೇತ್ರವನ್ನು ಆ ರೀತಿ ಅವರು ತಮ್ಮ ಹತ್ತಿರದಿಂದ ಅಳಿಸ್ಕೊಂಡು ನಮ್ಮೊಟ್ಟಿಗಿದ್ದಾರೆ ಅವರು. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ತಾವು ಹೇಳಿ, ತಮ್ಮ ಒಂದು ಭಾಗದ ಶಾಸಕರು ಸಚಿವರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ? ಈಗಾಗಲೇ ಇವರು ಅನಂತ ಹೆಬ್ಬಾರ್ ಅವ್ರ ವಿಷಯವನ್ನು ರಸ್ತೆ ವಿಚಾರವಾಗಲಿ ಎಲ್ಲ ವಿಚಾರವನ್ನು ಸುನೀಲ್ ನಾಯ್ಕರು ಏನು ಮಾಡಿಕೊಟ್ಟಿದ್ದಾರೆ ಅನ್ನೋದು ಸವಿಸ್ತಾರವಾಗಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೂ ಭಾಳಷ್ಟಿದೆ. ಅವ್ರಿಗಾಗಲಿ ನಮಗಾಗಲಿ ಗಮನಕ್ಕೆ ಬರದೇ ಇರುವಂಥದ್ದು ಇನ್ನೂ ಎಷ್ಟೋ ಇದೆ. ಉದಾಹರಣೆ ಬೇಸೆ ಅಂತ ಒಂದು ಗ್ರಾಮ ಇದೆ. ಆ ಬೇಸೆ ಗ್ರಾಮದಲ್ಲಿ ಒಂದು ಅಂಗನವಾಡಿ ಕಟ್ಟಡನೇ ಇಲ್ಲದೇ ಸ್ಕೂಲಲ್ಲಿ ನಡೆಸ್ತಾ ಇದ್ರು. ಅಂಥ ಒಂದು ಒಳ್ಳೆಯ ಒಂದು ಕಟ್ಟಡ ಹಾಕಿಕೊಟ್ಟೆ ನಮಗೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ರಸ್ತೆ ಸಂಪರ್ಕ ಇರ್ಬೋದು, ಬಾವಿ ಇರ್ಬೋದು, ಕುಡಿಯುವ ನೀರಿಗೆ ಒತ್ತು ಕೊಡುವಂಥದ್ದು ಇರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ಸುನೀಲ್ ನಾಯ್ಕರಿಂದ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂದಿನ ಅವಧಿಯಲ್ಲಿ ತುಂಬ ಕೆಲಸಗಳಾಗಿದೆ. ಇನ್ನೂ ಸಹಿತವಾಗಿ ಮತ್ತು ಭಾಳಷ್ಟು ಕೆಲಸ ಆಗಬೇಕಿತ್ತು. ಆದರೆ ಆ ನಂತರ ಅವರ ಅವಧಿ ಅಲ್ಲಿಗೆ ಕೊನೆಗೊಳ್ತು. ಅಲ್ಲಿಗೆ ಮತ್ತೆ ಇನ್ನೂ ಕೆಲಸ ತುಂಬ ಆಗಬೇಕಾಗಿದೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಎಸ್ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಗ್ರಾಮ ಪಂಚಾಯತಿಯ ಸಮಗ್ರ ಅಭಿವೃದ್ಧಿಗಾಗಿ ಏನೇನು ಯೋಜನೆಗಳನ್ನು ಮಾಡಬೇಕಾಗಿದೆ ಸರ್? ಇಲ್ಲಿ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ, ಬ್ರಿಡ್ಜ್ಗಳು, ಮಕ್ಕಳಿಗೆಲ್ಲ ಸ್ಕೂಲ್ ಹೋಗುವಾಗ ಭಾಳ ಸಮಸ್ಯೆ ಉಂಟು. ಬ್ರಿಡ್ಜ್ ಆಗಬೇಕು. ಕುಡಿಯೋ ನೀರಿಗಾಗಲೇ ಆಗ್ತಾ ಉಂಟು. ಇನ್ನು ಭಾಳಷ್ಟು ಕಾಮಗಾರಿಗಳಾಗಬೇಕು. ರಸ್ತೆ ಭಾಳ ಸಮಸ್ಯೆ ಇದೆ, ಭಾಳ ಅಂದರೆ ಭಾಳ ಸಮಸ್ಯೆ ಇದೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಎಸ್ ಸರ್. ಸರ್, ತಾವು ಹೇಳಿ, ತಮ್ಮ ಒಂದು ಗ್ರಾಮ ಪಂಚಾಯತಿಯ ಸಮಗ್ರ ಅಭಿವೃದ್ಧಿಗಾಗಿ ಏನೇನು ಕೆಲಸ ಕಾರ್ಯಗಳಾಗಬೇಕಾಗಿದೆ? ಇಂದಿನ ಸರ್ಕಾರ ಏನು ಮಾಡಬೇಕಾಗಿದೆ ಇಲ್ಲಿ? ನಮಗನ್ಸಿದ ಪ್ರಕಾರ ಹಾಲಿ ಶಾಸಕರಿಗೂ ಮಾಜಿ ಶಾಸಕರಿಗೂ ನಾವು ಇದು ಮಾಡಿದವಾಗ ಈಗಾಗಲೇ ಹಿಂದಿನ ಅವಧಿಯಲ್ಲಿ ತುಂಬ ಕೆಲಸಗಳಾಗಿವೆ. ಅಂದರೆ ಸಿಮೆಂಟ್ ರಸ್ತೆಗಳಿರ್ಬೋದು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿದ್ರೆ ನಮ್ಮ 3 ವಾರ್ಡುಗಳಲ್ಲಿ ಈಗಾಗಲೇ ನಮ್ಮ ಏರಿಯಾದಲ್ಲಿ ಹಲ್ಲಾರಿ ಅಂತ ಗ್ರಾಮದಲ್ಲಿ ಈಗಾಗಲೇ ಒಂದು 50 ಲಕ್ಷಕ್ಕೂ ಕೂಡ ಕೆಲಸ ಮಾಡಿಕೊಟ್ಟಿದ್ದಾರೆ.
ನಮ್ಮ ಮಾಜಿ ಶಾಸಕರು. ಹಾಗೆ ನಮ್ಮ ಹಾಕೋಡ್ಲ ಅಂತ ಹದ್ಲೂರು ಗ್ರಾಮದಲ್ಲಿ ಅದರಲ್ಲೂ ಕೂಡ ಒಂದು 50 ಲಕ್ಷ ಕೆಲಸ ಮಾಡಿಕೊಟ್ಟಿದ್ದಾರೆ. ಅನೇಕ ರೀತಿಯಲ್ಲಿ ನಮ್ಮ ಆಸಿಕಾನ್ ರೋಡಲ್ಲೂ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಒಂದು 50 ಲಕ್ಷಕ್ಕೂ ಮಿಕ್ಕಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಈಗ ಅದಕ್ಕೂ ಇದಕ್ಕೂ ಹೋಲಿಸಿದವಾಗ ಈಗ ಸದ್ಯಕ್ಕೆ 2.5 ವರ್ಷ ಆಗ್ತಾ ಬಂತೀಗ ಇನ್ನೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೂಡ ಯಾವುದೇ ರಸ್ತೆ ಇರ್ಬೋದು, ಸ್ವಸಹಾಯ ಸಂಘಗಳಿರ್ಬೋದು, ಬಿಲ್ಡಿಂಗ್ಗಳಿರ್ಬೋದು, ಇನ್ನೂ ಕೂಡ ಯಾವುದೇ ಹೆಚ್ಚಿನ % ಆಗ್ತಾ ಇಲ್ಲ. ಈಗ ಮನೆಗಳ ಇದರಲ್ಲೂ ಕೂಡ ನಾವು ಹೌಸಿಂಗ್ ವಿಚಾರದಲ್ಲೂ ಕೂಡ ಈಗಾಗಲೇ ಇನ್ನೊಮ್ಮೆ ಹೇಳಿದ್ದೇವೆ, ಈಗೂ ಕೂಡ ತುಂಬ ತೊಂದರೆಗಳಿದ್ದಾವೆ. ಇನ್ನೂ ಕೂಡ ಮನೆಗಳು ಬರಲಿಲ್ಲ. ಇನ್ನು ನಮ್ಮ ಭಾಗದ ನಮ್ಮ ಏರಿಯಾದಲ್ಲಿ ಕೋಣಾರ್ಕ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ರಸ್ತೆಗಳ ಸಂಪರ್ಕ ಇರ್ಬೋದು, ಹಾಗೆ ಅನೇಕ ಸಮಸ್ಯೆಗಳಿದ್ದಾವೆ. ಇವೆಲ್ಲವಕ್ಕೂ ಕೂಡ ನಮ್ಮ ಹಾಲಿ ಶಾಸಕರು ಇದು ಆದಷ್ಟು ಬೇಗ ನಮಗೆ ಇದೆಲ್ಲ ಪೂರೈಸಿ ಕೊಡ್ತಾರೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ತಮ್ಮ ಒಂದು ಗ್ರಾಮ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗಾಗಿ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಸರ್? ಬಹುಮುಖ್ಯವಾಗಿ ನಮ್ಮ ಕೋಣಾರ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂದರೆ ಕಟ್ಟಡನೇ ಇಲ್ಲ ನಮಗೆ. ನಾವು ನಮ್ಮ ಈಗ ಹಾಲಿ ಶಾಸಕರು ಹಾಗೂ ಮಂತ್ರಿಗಳು ಇದ್ದಾರೆ, ಅವರಲ್ಲಿ ನಾವು ವಿನಂತಿಸಿಕೊಳ್ಳೋದಿಷ್ಟೇ, ನಮಗೊಂದು ಕಟ್ಟಡವನ್ನು ದಯವಿಟ್ಟು ನಾವೆಲ್ಲರ ಸಾರ್ವಜನಿಕರ ಪರವಾಗಿ ಹೇಳ್ತೇವೆ, ನಮ್ಗೆ ಆ ಕಟ್ಟಡವನ್ನು ಸ್ಯಾಂಕ್ಷನ್ ಮಾಡಿಕೊಡಿ ಅಂತೇಳಿ ನಾವು ಕಳಕಳಿಯಿಂದ ನಿಮ್ಮ ಹತ್ರ ಬೇಡ್ಕೊಳ್ತೇವೆ. ಹಾಗೆ ಇನ್ನು ಕನಿಕಾ ದುರ್ಗಾ ಪರಮೇಶ್ವರಿ ರಸ್ತೆ ಅಂತ ಒಂದು ನಮ್ಮ ಗಾಳಿಕಟ್ಟೆ ಕೋಣಾರದಲ್ಲಿದೆ. ಬೇಸೆ ಗ್ರಾಮದಲ್ಲಿ ಒಂದು ರಸ್ತೆ ಇದೆ. ಹೀಗೆ ರಸ್ತೆನೇ ತುಂಬ ಇನ್ನೂ ಆಗಬೇಕಾಗಿದೆ. ಡಾಂಬರೀಕರಣ ಅಥವಾ ಕಾಂಕ್ರೀಟ್ ರಸ್ತೆ ಆಗಬೇಕಾಗಿದೆ. ಮತ್ತು ಈಗ ನೀರಿನ ಸಮಸ್ಯೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೇಳೋದಾದರೆ, ಈಗೇನು ಕೇಂದ್ರ ಸರ್ಕಾರದ ಮೋದಿಯವರಿಂದ ಮನೆ ಮನೆಗೆ ಗಂಗೆ ಅನ್ನುವಂಥ ಒಂದು ನೀರಿನ ಬಗ್ಗೆ ಒಂದು ಕಾರ್ಯಕ್ರಮ ತಂದಿದ್ದರಿಂದ ಮನೆಯಲ್ಲೂ ಪ್ರತಿಯೊಂದು ಮನೆಗೂ ನಾವು ನಲ್ಲಿ ಕೊಡ್ತಾ ಇದ್ದೇವೆ. ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವೆಲ್ಲರನ್ನೂ ನಾವು ಆಯ್ಕೆ ಮಾಡಿಕೊಟ್ಟಿದ್ದೇವೆ, ಎಲ್ಲ ಗ್ರಾಮವನ್ನು. ಅದೇ ರೀತಿ ಅದೆಲ್ಲ ಆಗ್ತಾ ಇದೆ. ಅದು ಮುಖ್ಯವಾಗಿ ಈಗೇನು ರಸ್ತೆ, ಆಮೇಲೆ ನಮಗೆ ಕೆಲವೊಂದು ಕಟ್ಟಡಗಳು, ಹೀಗೆ ತುಂಬ ಕೆಲವೊಂದು ಮುಖ್ಯವಾದದ್ದನ್ನು ಈಡೇರಿಸಿಕೊಡುವಂತೆ ನಾವು ನಮ್ಮ ಶಾಸಕರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ತೇವೆ. ಅಂದರೆ ಮುಖ್ಯವಾಗಿ ತಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ತುಂಬ ಸಂತೋಷ ಸರ್. ಸರ್, ತಮ್ಮ ಒಂದು ಗ್ರಾಮ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗಾಗಿ ಈಗಿನ ಸರ್ಕಾರ ಆಗಿರ್ಬೋದು, ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ ಸರ್ ಇಲ್ಲಿ? ಸರ್, ನಿಮ್ಗೆ ಹೇಳಬೇಕು ಅಂದರೆ ಭಾಳ ಕುಗ್ರಾಮ, ಒಂದೇ ಕಡೆ ಜನವಸತಿ ಇಲ್ಲ, ಬೇರೆ ಬೇರೆ ಕಡೆ ಸ್ವಲ್ಪ ಹಳ್ಳಿಗಳು ಇರೋದ್ರಿಂದ ಅವರಿಗೆ ಚಿಕ್ಕ ಹಿಡುವಳಿದಾರರು ಎಲ್ಲ 10 ಗುಂಟೆ 5 ಗುಂಟೆ ಇರುವವರು, ಅವರಿಗೊಂದು ಮನೆ ಕಟ್ಕೊಳ್ಬೇಕು ಅಂದರೆ ಸ್ವಂತ ಜಾಗ ಇಲ್ಲ. ಘನ ಸರ್ಕಾರ ಅವರಿಗಾಗುವಂಥದ್ದು 1 ಗುಂಟೆ ಜಾಗವನ್ನು ಫಾರೆಸ್ಟ್ ಇಲಾಖೆಯಿಂದಲೋ ಅಥವಾ ಯಾವುದೇ ಇಲಾಖೆಯಿಂದಲೋ ಅವರಿಗೆ ಹೆಸರು ಮಾಡಿಕೊಟ್ಟು ವಸತಿ ಸೌಕರ್ಯವನ್ನು ಕಲ್ಪಿಸಿ ಕೊಡೋದ್ರಲ್ಲಿ ನಮ್ಮ ಸರ್ಕಾರ ನಮ್ಮ ಜೊತೆಗೆ ಇರಬೇಕು ಅಂತ ನಾವು ಕಳಕಳಿಯಿಂದ ಒಂದು ಕೇಳಿಕೊಳ್ಳುವಂಥದ್ದು. ಇನ್ಮೇಲೆ ಇದು ವ್ಯವಸಾಯ ಮಾಡುವಂಥ ಪ್ರದೇಶಗಳು ನಮ್ಮ ಭಾಗದ ಜನರು. ಇಲ್ಲಿ ಪ್ರಾಣಿಗಳ ಹಾವಳಿ, ಕಾಡು ಮಂಗಗಳ ಹಾವಳಿ ಇವೆಲ್ಲ ಭಾಳ, ಇದನ್ನೆಲ್ಲ ನಾವು ಯಾವ ರೀತಿಯಿಂದಲೂ ತೊಡಸ್ಕೊಳ್ಳೋಕೆ ಆಗೋದಿಲ್ಲ. ಇದಕ್ಕೆ ಘನ ಸರ್ಕಾರ ನಮ್ಮ ಕುರಿತು ಒಂದು ಕಾಳಜಿಯನ್ನು ನಮ್ಮ ಮೇಲೆ ಇಡಬೇಕು. ಈಗ ಸಾಲಗಳನ್ನು ನಮಗೆ ಒದಗಿಸಿಕೊಡುವ ಕಡಿಮೆ ಪರ್ಸೆಂಟ್ನಲ್ಲಿ ಸಾಲಗಳನ್ನು ಒದಗಿಸಿಕೊಡುವ ರೀತಿಯಲ್ಲೋ ಅಥವಾ ಸಾಲಗಳನ್ನು ಮನ್ನಾ ಮಾಡುವ ರೀತಿಯಲ್ಲೋ ಅಥವಾ ಕಾಡು ಪ್ರಾಣಿಗಳಿಗೆ ವಿಶೇಷ ಅವರನ್ನು ಇಲ್ಲಿಂದ ಶಿಫ್ಟ್ ಮಾಡೋದಾಗಲಿ ಅಥವಾ ಅವಳನ್ನು ಹೊಡೆದ್ರೆ ನಮ್ಮ ಮೇಲೆ ಬರ್ತದೆ. ಅದಕ್ಕೇನಾದರೂ ಒಂದು ಜೀವನೋಪಾಯ ಮಾರ್ಗಗಳನ್ನು ಸರ್ಕಾರ ನಮಗೆ ಕಲ್ಪಿಸಿಕೊಟ್ರೆ ನಾವು ನಿರಾಳವಾಗಿ ಒಂದು ಉಸಿರಾಡ್ಬೋದು. ಇದನ್ನು ನಾನು ಘನ ಸರ್ಕಾರದ ಹತ್ರ ಕೇಳಿಕೊಳ್ಳುವಂಥದ್ದು. ಜನರ ಕೃಷಿಯನ್ನು ಅವಲಂಬಿತ ಪ್ರದೇಶ ನಮ್ಮ ಹಿಂದೂ ರಾಷ್ಟ್ರವೇ ಹಾಗೆ. ಇಲ್ಲಿ ಕೃಷಿಕರನ್ನು ನಾವು ಎಷ್ಟು ಉಳಿಸ್ಕೊಳ್ತೀವೋ ಅಷ್ಟು ದೇಶ ಉಳಿತದೆ ಅನ್ನೋ ಭಾವನೆ ನಮ್ಮದು. ಆದ್ದರಿಂದ ಕೃಷಿಕರಿಗೆ ಆಗುವ ಅನಾನುಕೂಲತೆಗಳನ್ನು ದಯವಿಟ್ಟು ಸರ್ಕಾರದ ಗಮನದಲ್ಲಿಟ್ಟು ಅವರವರಿಗೆ ಬದುಕುವ ಮಾರ್ಗವನ್ನು, ಸಣ್ಣ ಪ್ರಮಾಣದಲ್ಲಿ ಬದುಕುವ ಮಾರ್ಗವನ್ನು ಕಲ್ಪಿಸಿಕೊಟ್ಟು ಅವರಿಗೊಂದು ಬದುಕನ್ನು ನೀಡಬೇಕು ಅನ್ನೋದು ನನ್ನ ಕಳಕಳಿ, ಸಾಮಾಜಿಕ ಕಳಕಳಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಕೊನೆಯದಾಗಿ ತಾವು ಹೇಳಿ, ತಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮನ್ನು ಇಲ್ಲಿವರೆಗೂ ಬೆಳೆಸಿದಂಥ ಜನತೆಗೆ, ತಮ್ಮ ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ, ಗ್ರಾಮದ ಗುರು ಹಿರಿಯರಿಗೆ ತಾವು ನಮ್ಮ ಮೀಡಿಯಾ ಮೂಲಕ ಏನು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ಮೊದಲನೇದಾಗಿ ನಮ್ಮ ಗ್ರಾಮದ ಜನತೆಗೆ ಅಲ್ಲಿ ವಿನಂತಿ ಅಂದರೆ, ನನ್ನ ಮೊದಲ ಬಾರಿಗೆ ಗುರುತಿಸಿ ನನ್ನನ್ನು ಈ ಗ್ರಾಮ ಪಂಚಾಯಿತಿ ಕಳಿಸಿಕೊಡುವಲ್ಲಿ ಸಹಕಾರ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮತ್ತು ಅದರಲ್ಲಿ ಭಾಳ ಹಿರಿಯರು, ನಮ್ಮ ಪಕ್ಷದ ಮುಖಂಡರು ಮತ್ತು ಮಾಜಿ ಶಾಸಕರಾದಂಥ ಸುನೀಲ್ ನಾಯ್ಕರವರು, ಇವರೆಲ್ಲ ನಮ್ಮನ್ನು ಗುರುತಿಸಿ ಪಂಚಾಯತ್ ಬರುವಲ್ಲಿ ಸಹಾಯ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ತುಂಬ ಸಂತೋಷ ಸರ್. ಸರ್, ತಾವು ಹೇಳಿ, ತಮ್ಮ ಒಂದು ಯಾವ ರೀತಿ ಸಂದೇಶವನ್ನು ತಾವು ಹೇಳಲಿಕ್ಕೆ ಬಯಸ್ತೀರಿ? ಯಾವ ರೀತಿ ವಿನಂತಿಯನ್ನು ಮಾಡ್ಕೊಳ್ತೀರಿ? ಸಾರ್ವಜನಿಕರಲ್ಲಿ ಒಂದು ವಿನಂತಿ. ನಮ್ಗೆ ಈಗಾಗಲೇ ನಮ್ಮ 3 ಬಾರಿ
ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅದರಂತೆ ಕೂಡ ನಾವು ಕೆಲವೊಂದು ಕೆಲಸಗಳನ್ನು ಎಲ್ಲ ಮಾಡಿಕೊಟ್ಟಿದ್ದೇವೆ. ಇನ್ನೂ ಕೂಡ ಮಾಡಲಿಕ್ಕೆ ಬೆಂಡಿಂಗ್ ಇರುವಂಥ ಕೆಲಸಗಳನ್ನು ಆದಷ್ಟು ಬೇಗ ಮಾಡಿಕೊಡ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತಾ ಎಲ್ಲ ಗುರು ಹಿರಿಯರಿಗೂ ನಾವು ಅಂದರೆ ನಮ್ಮ ಆಯ್ಕೆ ಮಾಡಿ ಪಂಚಾಯತ್ ಕಳಿಸಿದ್ದಾರೆ. ಅದು ಎಲ್ಲ ರೀತಿಯಲ್ಲೂ ಕೂಡ ನಾವು ಇನ್ನೂ ಕೂಡ ಹೆಚ್ಚಿನದಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಸ್ಪಂದಿಸ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸರ್, ತಾವು ಹೇಳಿ, ತಮ್ಮ ಒಂದು ಕ್ಷೇತ್ರದ ಜನತೆಗೆ ಏನು ಸಂದೇಶವನ್ನು ತಾವು ಹೇಳಿಕ್ಕೆ ಬಯಸ್ತೀರಿ? ನಮ್ಮದು ಹಿಂದೂ ರಾಷ್ಟ್ರ. ನಾವು ಹಿಂದೂ ರಾಷ್ಟ್ರದ ಉನ್ನತಿಗಾಗಿ ಏನು ಕೃಷಿಯನ್ನು ಅವಲಂಬಿಸಿರ್ತೇವೋ ಹಾಗೆ ಎಲ್ಲರೂ ಕೃಷಿಯನ್ನು ಅವಲಂಬಿಸಿ ಜೈ ಕಿಸಾನ್ ಜೈ ಜವಾನ್ ಅಂತ ಏನು ರಾಷ್ಟ್ರ ವಾಕ್ಯ ಇದೆ ಅದಕ್ಕೆ ಪ್ರಮಾಣವಾಗಿ ನಾವು ಬದುಕುವಲ್ಲಿ ಸೈನಿಕರನ್ನು ಸಹಿತ ನಾವು ಪ್ರೇಮದಿಂದ, ವಾತ್ಸಲ್ಯದಿಂದ, ಗೌರವದಿಂದ ಕಾಣುವಂತಾಗಲಿ, ದೇಶ ಸುಭಿಕ್ಷೆ ಹೊಂದಲಿ, ಜನರು ಈ ರೀತಿ ನಮಗೆ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಜನರಲ್ಲಿ ನಾನು ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಎಸ್ ಸರ್, ತುಂಬ ಸಂತೋಷ. ಸರ್, ತಾವು ಹೇಳಿ, ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ಜನತೆಗೆ, ಗ್ರಾಮದ ಹಿರಿಯರಿಗೆ ತಾವೇನು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೇವೆ? ಗ್ರಾಮದ ಹಿರಿಯರಿಗೆ, ಜನತೆಗೆ, ಎಲ್ಲ ನನಗೆ ಸಹಾಯ ಸಹಕಾರ ಮಾಡಿದಂಥ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ನಾನು ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ. ನಾನು ನಮ್ಮ ವಾರ್ಡ್ನಲ್ಲಿ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ. ಹಾಗಂತ ನಾನು 100% ಮಾಡಲಿಲ್ಲ. ಆದರೆ ನನ್ನ 100%ಅನ್ನು ನಾನು ಕೊಟ್ಟಿದ್ದೇನೆ. ಆದರೆ ಅದರಲ್ಲಿ ಮಾಡಬೇಕಾದಂಥದ್ದು ಮುಖ್ಯವಾದ ಕೆಲವೊಂದಿಷ್ಟು ಮಾಡಿದ್ದೇನೆ. ಇನ್ನೂ ಮಾಡಲಿಕ್ಕೆ ಈ ಇನ್ನೊಂದು ವರ್ಷ ಅವಧಿ ಇದೆ. ಈ ಅವಧಿಯಲ್ಲಿ ಮತ್ತು ಸಾಮಾನ್ಯವಾಗಿ ಹೆಚ್ಚಿನ ಕೆಲಸವನ್ನು ಮಾಡ್ತೇನೆ. ನನಗೆ ಸಹಾಯ ಸಹಕಾರ ಮಾಡಿದೆ ನಿಮ್ಗೆ ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಒಂದು ಸಣ್ಣ ಗ್ರಾಮಕ್ಕೂ ಬಂದು ತಾವು ಯಾರೂ ಬರಲಿಲ್ಲ ಇದುವರೆಗೂ ಸಹಿತ. ನಮ್ಮ ಗ್ರಾಮದಲ್ಲಿ ಬಂದು ನಮ್ಮ ಒಂದು ಅಹವಾಲುಗಳನ್ನು ಕೇಳಲಿಕ್ಕೆ ಯಾರೂ ಸ್ಪಂದಿಸಿದವರಿಲ್ಲ. ನಮ್ಮದು ಒಂದು ಸಣ್ಣ ಗ್ರಾಮ ಅಂತ ಎಲ್ಲರೂ ಬಿಟ್ಟುಬಿಟ್ಟಿದ್ರು. ಆದರೆ ತಾವು ಬಂದು ನಮಗೆ ಈ ರೀತಿ ನಮ್ಮಲ್ಲಿರುವಂಥದ್ದನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾಧ್ಯಮ ಮಿತ್ರದವರಿಗೂ ಸಹಿತ ತುಂಬ ಹೃದಯದ ಧನ್ಯವಾದಗಳು. ತುಂಬ ಸಂತೋಷ. ಇಷ್ಟೊತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಕಾರ್ಯಕ್ರಮದ ಚಟುವಟಿಕೆಗಳನ್ನು, ಗ್ರಾಮ ಪಂಚಾಯತಿಯ ಕಾರ್ಯವೈಖರಿಯನ್ನು ಹಂಚಿಕೊಳ್ಳೋದಕ್ಕಾಗಿ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಕನ್ನಡದ ವೀಕ್ಷಕರು, ಇಷ್ಟೊತ್ತು ಮಾತನಾಡಿದಂತಹ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕು ಕೋನಾರ್ ಗ್ರಾಮ ಪಂಚಾಯಿತಿಯಲ್ಲಿ 3 ಅವಧಿಗೆ ಸದಸ್ಯರಾಗಿ, ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುವಂತಹ ನಾಗಪ್ಪ ಕುಪ್ಪಯ್ಯ ಗೊಂಡ ಸರ್ ಅವರು ಹಾಗೂ ಇದೇ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಉದಯ್ ನಾರಾಯಣ್ ನಾಯಕ್ ಸರ್ ಅವರು ಹಾಗೂ ಇದೇ ಗ್ರಾಮ ಪಂಚಾಯಿತಿಯ ಸದಸ್ಯರು ಶ್ರೀ ಗೋವಿಂದ್ ನಾರಾಯಣ್ ನಾಯಕ್ ಸರ್ ಅವರು ಹಾಗೂ ಇದೇ ಗ್ರಾಮದ ಹಿರಿಯರು ಮುಖಂಡರು ಆಗಿರುವಂತಹ RSSನ BJPಯ ಹಿರಿಯ ಮುಖಂಡರು ಆದಂತಹ ಶ್ರೀ ಅನಂತ್ ಎಸ್ ಹೆಬ್ಬಾರ್ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politiciansinIndia.com @ ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.